ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಕಂಡಕ್ಟರ್ ಅಂದ್ರೇನು? ಸೊ ಎಲೆಕ್ಟ್ರಿಕಲ್ ಒಳಗಡೆ ಕಂಡಕ್ಟರ್ಸ್ ಆರ್ ಎನಿ ಮಟೀರಿಯಲ್ಸ್ ದಟ್ ಅಲೋಸ್ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದೆಮ್. ಅಂದ್ರೆ ಏನು? ಯಾವ ವಸ್ತುಗಳಲ್ಲಿ ನಮ್ಮ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತಲ್ಲ ಆ ವಸ್ತುಗಳನ್ನ ನಾವೇನಂತ ಕರಿತೀವಿ? ಕಂಡಕ್ಟರ್ಸ್ ಅಂತ ಕರಿತೀವಿ. ಹಾಗಾದರೆ ಕರೆಂಟ್ ಅಂದ್ರೇನು? ಕರೆಂಟ್ ಈಸ್ ದ ಫ್ಲೋ ಆಫ್ ಫ್ರೀ ಎಲೆಕ್ಟ್ರಾನ್. ಹಾಗಾದರೆ ಯಾವ ವಸ್ತುಗಳಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಫ್ಲೋ ಆಗ್ತವಲ್ಲ ಆ ವಸ್ತುಗಳಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹರಿಯುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಹರಿಯುವಂತಹ ಎಲ್ಲ ವಸ್ತುಗಳನ್ನು ನಾವು ಏನಂತ ಕರಿತೀವಿ? ಕಂಡಕ್ಟರ್ಸ್ ಅಂತ ಕರಿತೀವಿ. ಹಾಗಾದರೆ ಇನ್ಸುಲೇಟರ್ ಅಂದ್ರೇನು? ಇನ್ಸುಲೇಟರ್ ಕಂಡಕ್ಟರಿನ ತದ್ವಿರುದ್ಧ. ಕಂಡಕ್ಟರ್ ಒಳಗಡೆ ಕರೆಂಟ್ ಹರಿಯುತ್ತೆ, ಇನ್ಸುಲೇಟರ್ ಒಳಗಡೆ ಯಾವುದೇ ಕರೆಂಟು ಹರಿಯೋದಿಲ್ಲ. ಸೊ materials that do not allow electric current to pass through them are called insulators. ಕಂಡಕ್ಟರ್ ಲೋ ರೆಸಿಸ್ಟೆನ್ಸ್ ಅನ್ನ ಹೊಂದಿರುತ್ತೆ, ಇನ್ಸುಲೇಟರ್ ಅಲ್ಲಿ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಕಂಡಕ್ಟರ್ ಕಾಪರ್, ಗೋಲ್ಡ್, ವಾಟರ್, ಗ್ರಾಫೈಟ್ ಮತ್ತೆ ಎಲ್ಲ ರೀತಿಯಾದಂತಹ ಮೆಟಲ್ಸ್ಗಳು. ಸೊ ಇವೆಲ್ಲವೂ ಎಲೆಕ್ಟ್ರಿಕ್ ಕರೆಂಟನ್ನು ತನ್ನ ಒಳಗೆ ಹರಿಯೋದಕ್ಕೆ ಅನುವು ಮಾಡಿಕೊಳ್ಳುತ್ತೆ. ಮತ್ತು ಇದರಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಇರುತ್ತೆ. ಹಾಗೆ ಇನ್ಸುಲೇಟರ್ಗಳನ್ನು ನೋಡೋದಾದರೆ ಗ್ಲಾಸ್, ಪ್ಲಾಸ್ಟಿಕ್, ಸೆರಾಮಿಕ್, ರಬ್ಬರ್, ವುಡ್, ಫ್ಯಾಬ್ರಿಕ್, ಪೇಪರ್, ಊಲ್, ಕಾರ್ಕ್. ಸೊ ಇವೆಲ್ಲ ಏನಿದೆ ಇನ್ಸುಲೇಟಿಂಗ್ ಮಟೀರಿಯಲ್ಗಳಾಗಿವೆ. ಸೊ ಇದರಲ್ಲಿ ಯಾವುದೇ ಎಲೆಕ್ಟ್ರಿಕ್ ಕರೆಂಟು ಹರಿಯೋದಿಲ್ಲ. ಹಾಗಾದರೆ ಕಂಪ್ಯಾರಿಸನ್ ನಾವು ನೋಡೋದಾದರೆ ಮೇನ್ ಕಂಪ್ಯಾರಿಸನ್ ಏನಪ್ಪ ಅಂದರೆ ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ಕರೆಂಟ್ ಹರಿಯುತ್ತೆ, ಇನ್ಸುಲೇಟರ್ ಒಳಗಡೆ ಎಲೆಕ್ಟ್ರಿಕ್ ಕರೆಂಟು ಹರಿಯೋದಿಲ್ಲ. ಸೊ ಕಂಡಕ್ಟರ್ ಒಳಗಡೆ ಫ್ರೀ ಎಲೆಕ್ಟ್ರಾನ್ಗಳು ಇರ್ತವೆ ಮತ್ತು ಅವು ಫ್ರೀಯಾಗಿ ಮೂವ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಇನ್ಸುಲೇಟರ್ಗಳಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಮೂವ್ ಆಗೋದಿಲ್ಲ. ಹಾಗೆ ಮೋಸ್ಟ್ ಮೆಟಲ್ಸ್ ಏನಿದಾವೆ ಎಲ್ಲ ರೀತಿಯಾದಂಥ ಮೆಟಲ್ಸ್ಗಳು ಕಂಡಕ್ಟರ್ಗಳಾಗಿದೆ. ಸೊ ಹಾಗೆ ಇನ್ಸುಲೇಟರ್ ನೋಡೋದಾದರೆ ಎಲ್ಲ ನಾನ್ ಮೆಟಲ್ಸ್ಗಳು ಇನ್ಸುಲೇಟರ್ಗಳಾಗಿದೆ. ಇದಾಗಿತ್ತು ಕಂಡಕ್ಟರ್ ಮತ್ತು ಇನ್ಸುಲೇಟರ್ನ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಆಲ್ವೇಸ್ ಲರ್ನ್.